ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಕಟಕ ರಾಶಿಯವರಿಗೆ ಜೂನ್ ತಿಂಗಳು ಸ್ವಲ್ಪ ಮಟ್ಟಿಗೆ ಸಂಕಷ್ಟವನ್ನು ತಂದುಕೊಡುತ್ತೆ. ಬರೀ ಜೂನ್ ತಿಂಗಳು ಒಂದೇ ಅಂತಲ್ಲ, ಮುಂದಿನ 4 ತಿಂಗಳು ಕಟಕ ರಾಶಿಯವರಿಗೆ ಎಚ್ಚರಿಕೆಯ ತಿಂಗಳು. ನಾನಾ ರೀತಿಯ ಸಮಸ್ಯೆಗಳನ್ನು, ಪ್ರಮುಖ ಆರೋಗ್ಯದ ಸಮಸ್ಯೆಗಳನ್ನು, ಸ್ವಲ್ಪ ಜೀವನದಲ್ಲಿ ಏರುಪೇರುಗಳನ್ನು ಯಥೇಚ್ಛವಾಗಿ ನೋಡ್ತೀರಾ. ಯಾಕಪ್ಪ ಮಾಸ ಭವಿಷ್ಯದಲ್ಲಿ ಮುಂದಿನ 4 ತಿಂಗಳ ಭವಿಷ್ಯ ಹೇಳ್ಬಿಡ್ತಾ ಇದ್ದಾರೆ ಅಂತ ನೀವೇನು ಯೋಚನೆ ಮಾಡ್ತಾ ಇದ್ರೆ, ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಜೂನ್ 1ನೇ ತಾರೀಕು ಸಂಚಾರ ಮಾಡ್ತಾನೆ. ಎಲ್ಲಿವರೆಗಪ್ಪ ಇರ್ತಾನೆ ಅಂತ ಹೇಳಿದ್ರೆ ಅಕ್ಟೋಬರ್ 30ನೇ ತಾರೀಕುವರೆಗೂ ಇರತಕ್ಕಂಥದ್ದು. ಮುಂದಿನ 4 ತಿಂಗಳು ಕಟಕ ರಾಶಿಯಲ್ಲೇ ಗುರು ಇರೋದ್ರಿಂದ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ. ತಿಳಿದಿರಲಿ, ಯಾವ ರಾಶಿಯಲ್ಲಿ ಗುರು ಇರ್ತಾನೋ ಅವರಿಗೆ ಅದೃಷ್ಟ ಇರೋದಿಲ್ಲ. ತುಂಬ ಜನ ತಪ್ಪಾವನೆ, ಗುರು ನಮ್ಮ ರಾಶಿಗೆ ಬಂದ್ಬಿಟ್ಟ, ಗುರು ಶುಭ ಗ್ರಹ, ಒಳ್ಳೇದಾಗ್ಬಿಡುತ್ತೆ, ಜಾಕ್ಪಾಟ್ ಕಾದಿದೆ, ಅಭಿವೃದ್ಧಿನ ಕಾಣ್ಬಿಡ್ತೀರಾ, ಈ ಥರ ನಾನಾ ಆಲೋಚನೆ ನಿಮ್ಮ ತಲೆಗೆ ಬಂದ್ಬಿಡುತ್ತೆ. ಆದರೆ ತಿಳಿದಿರಲಿ, ಗುರು ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಖಂಡಿತ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಡೌಟ್ ಇದ್ದರೆ ಮಿಥುನ ರಾಶಿಗೆ ಹೋಗಿ ಕೇಳಿ, ಇಂದಿನ 1.5 ವರ್ಷ ಏನನ್ನು ಅನುಭವಿಸಿದ್ದಾರೆ ಅಂತ. ಆ ಅನುಭವಿಸಿರ್ತಕ್ಕಂಥ ಒಂದಷ್ಟು ಫಲಗಳು ಮುಂದಿನ 4 ತಿಂಗಳು ನೀವು ಅನುಭವಿಸ್ತೀರಿ. ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ, ಸಂಕಷ್ಟ, ಪ್ರಮುಖ ಆರೋಗ್ಯದಲ್ಲಿ ಏರುಪೇರಾಗತಕ್ಕಂಥದ್ದು, ಮಾನಸಿಕವಾಗಿ ಕುಗ್ಗತಕ್ಕಂಥದ್ದು, ಹಾಗೆಯೇ ಮನಸ್ಸಿಗೆ ನಾನಾ ರೀತಿಯ ಆಲೋಚನೆಗಳು ಬಂದು ಸಂಪೂರ್ಣ ಮನಸ್ಸು ಛಿದ್ರವಾಗತಕ್ಕಂಥದ್ದು. ಮಾನಸಿಕವಾಗಿ ಕುಗ್ತೀರಿ ನೀವು, ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಸ್ವಲ್ಪ ಸಂಯಮದಿಂದಿರಿ, ಡಿಸಿಷನ್ಸ್ ತೆಗೆದುಕೊಳ್ಬೇಕಾದ್ರೆ ತಾಳ್ಮೆಯಿಂದ ತೆಗೆದುಕೊಳ್ಳಿ, ನಿಮಗೆ ಲಾಭದಾಯಕವಾಗುತ್ತೆ. ಇನ್ನು ಕಟಕ ರಾಶಿಯವರಿಗೆ ಜೂನ್ ತಿಂಗಳ ಮಾಸದ ಭವಿಷ್ಯವನ್ನು ನೋಡೋದಾದರೆ, ಪ್ರಮುಖವಾಗಿ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಅಭಿವೃದ್ಧಿನ ಕಾಣುವಂತರಾಗ್ತೀರಾ. ಅಂದರೆ ಏನು ಕೆಲಸ ಕಾರ್ಯ ಮಾಡ್ತಾ ಇದ್ದೀರಿ, ಅದರಲ್ಲಿ ಸ್ವಲ್ಪ ಪರವಾಗಿಲ್ಲಪ್ಪ, ಜನ ನಿಮ್ಗೆ ಗುರುತಿಸ್ತಾರೆ, ನಿಮ್ಮ ಕೆಲಸವನ್ನು ಗುರುತಿಸ್ತಾರೆ, ಹಾಗೂ ಅಭಿವೃದ್ಧಿಯ ದಿಕ್ಕುಗಳೇ ಸಾಗುವಂಥ ಅನುಕೂಲಗಳನ್ನು ಕೂಡ ಮಾಡಿಕೊಡ್ತಾರೆ. ಹಾಗೆಯೇ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿ ಆಗತಕ್ಕಂಥದ್ದು. ಏನು ಗಂಡ ಹೆಂಡತಿ ಇರ್ತೀರಾ, ಕುಟುಂಬದವ್ರು ಇರ್ತೀರಾ, ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಒಂದಷ್ಟು ಬಾಂಡಿಂಗ್ ಇರಲ್ಲ, ಎಲ್ಲೋ ಮಿಸ್ ಮಾಡ್ಕೊಳ್ತಾ ಇದೀವಿ ಅಂತ ಮನಸ್ಸಿಗೆ ಬರುತ್ತಲ್ಲ, ಆ ಎಲ್ಲ ಒಂದಷ್ಟು ಕಹಿ ಘಟನೆಗಳು ದೂರವಾಗುತ್ತೆ. ಸಂತೋಷವನ್ನು ಕಾಣುವಂತರಾಗ್ತೀರಾ, ಅಭಿವೃದ್ಧಿಯನ್ನು ಕಾಣುವಂತರಾಗ್ತೀರಾ. ಸ್ವಲ್ಪ ಬಾಂಡಿಂಗ್ ಚೆನ್ನಾಗಿ ಆಗುತ್ತೆ ನಿಮಗೆ. ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಜೊತೆ ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಜೊತೆಗೆ ನಿಂತ್ಕೊಳ್ತೀರಿ, ಕಷ್ಟವನ್ನು ಎದುರಿಸ್ತೀರಿ, ಸುಖದಲ್ಲಿ ಸಂತೋಷ ಪಡ್ತೀರಿ. ಪ್ರತಿಯೊಬ್ಬ ಕಪಲ್ಸ್ ಅಂದರೆ ದಂಪತಿಗಳು ಕೇಳ್ಕೊಳ್ಳೋದು ಇದನ್ನೇ. ಈ ಒಳ್ಳೆ ಫಲವನ್ನು ಕಟಕ ರಾಶಿಯವರು ಈ ಮಾಸ ಪಡೆದುಕೊಳ್ಳುವಂತರಾಗ್ತೀರಾ. ಬರತಕ್ಕಂತಹ ಕೆಟ್ಟ ಪರಿಸ್ಥಿತಿಗಳು, ಕೈಘಟನೆಗಳನ್ನು ನೀವು ತೆಗೆದುಕೊಳ್ಳತಕ್ಕಂಥ ಸಮಾಧಾನಕರ ಉತ್ತರದಿಂದಲೇ, ತಾಳ್ಮೆಯಿಂದಲೇ ಗೆಲ್ಲುವಂತರಾಗ್ತೀರಾ. ಒಂಥರ ಪ್ಲಸ್ ಪಾಯಿಂಟ್ ನಿಮಗೆ. ನೀವೆಷ್ಟು ತಾಳ್ಮೆಯಿಂದ ತೆಗೆದುಕೊಳ್ತಿರೋ ನಿರ್ಧಾರಗಳನ್ನು, ಎಷ್ಟು ಆರಾಮ್ಸೆಯಾಗಿ ತೆಗೆದುಕೊಳ್ತಾ ಹೋಗ್ತಿರೋ, ಆ ಎಲ್ಲ ಆರಾಮ್ಸೆಯ ತಾಳ್ಮೆಯ ಉತ್ತರಗಳು, ಡಿಸಿಷನ್ಸ್ಗಳು ನಿಮಗೆ ಲಾಭದಾಯಕ. ಆ ಥರ ನಿರ್ಧಾರಗಳು ಬೇಡ. ಈ ಮಾಸ ದೊಡ್ಡ ದೊಡ್ಡ ಪರೀಕ್ಷೆಗಳು ಬರುತ್ತೆ ನಿಮಗೆ, ನಾನಾ ರೀತಿ ಸಮಸ್ಯೆಗಳಾಗತ್ತೆ. ಅದನ್ನು ಖಂಡಿತ ಫೇಸ್ ಮಾಡಿ ಗೆಲ್ತೀರಿ. ಯಾವ ರೀತಿ ಗೆಲ್ತೀರಿ ಅಂತ ಹೇಳಿದ್ರೆ, ಕಾಮಾಗಿ ಸ್ವಲ್ಪ ಏನೂ ಆಗಿಲ್ಲ ಅಂತೇಳಿ ಸಮಾಧಾನವಾಗಿ ಯೋಚನೆ ಮಾಡಿಕೊಂಡು, ಸುತ್ತ ಪರಿಸ್ಥಿತಿ ಏನು ನಡೀತಾ ಇದೆ, ಏನೇನು ಚೇಂಜ್ ಮಾಡ್ಕೊಳ್ಬೇಕು, ಎಲ್ಲ ರೀತಿ ಥಿಂಕ್ ಮಾಡಿದ ನಂತರ ತೆಗೆದುಕೊಳ್ತೀರಿ. ಅದು ಲಾಭ ಕೊಡುತ್ತೆ. ಪ್ರತಿಯೊಬ್ಬ ಕಟಕ ರಾಶಿಯಲ್ಲಿರತಕ್ಕಂಥೊಬ್ಬರು ಕೂಡ ಇದೇ ರೀತಿ ಡಿಸಿಷನ್ ತೆಗೆದುಕೊಳ್ಳಿ. ಅವಾಗ ತಾನೇ ನೀವು ಲಾಭವನ್ನು, ಅಭಿವೃದ್ಧಿಯ ನೋಡೋಕ್ಕೆ ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ ಅಭಿವೃದ್ಧಿ ನೋಡೋದು ತುಂಬ ಕಷ್ಟವಾಗತಕ್ಕಂಥದ್ದು. ಈ ಮಾಸ ನಿಮ್ಮ ಸ್ನೇಹಿತರು, ಆತ್ಮೀಯರು ನಿಮ್ಮ ಜೊತೆ ನಿಂತ್ಕೊಳ್ತಾರೆ, ನಿಮ್ಮ ಕಷ್ಟ ಸುಖಕ್ಕಾಗುವಂತರಾಗ್ತಾರೆ, ನಿಮ್ಮ ಕೆಲಸ ಕಾರ್ಯದಲ್ಲಿ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಕೇಳತಕ್ಕಂಥದ್ದೇ, ನಿಮ್ಮ ಮನೆ ನಿಮ್ಮ ಕೆಲಸಗಳಿಗೆ ಈ ವಾರ, ಈ ಮಾಸ ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ. ನೀವೇನೇ ಹೊಸ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಕಂಪ್ಲೀಟ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ಲು, ಫ್ಯಾಮಿಲಿ ಸರ್ಕಲ್, ಹಿತೈಷಿಗಳು ಸಪೋರ್ಟಿಗೆ ನಿಂತ್ಕೊಳ್ತಾರೆ. ನಿಮಗೊಂಥರ ಆನೆ ಬಲ ಇದ್ದಂಗೆ ಕಟಕ ರಾಶಿಯವ್ರಿಗೆ ಈ ವಿಚಾರದಲ್ಲಿ. ಖಂಡಿತವಾಗಿಯೂ ಕೆಲಸದಲ್ಲಿ ಎಷ್ಟೇ ತೊಂದರೆ ಆದರೂ ಕೂಡ ಅವರ ಸಹಾಯ ಕೆಲಸ ಈಸಿಯಾಗಿ ಮಾಡುತ್ತೆ. ಮುಂದುವರಿಯಿರಿ. ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬೇಕು ಅಂತಿದ್ದವರು ಗುರುವಿನ ಪ್ರಾರ್ಥನೆ ಮಾಡ್ಕೊಂಡು, ಒಪ್ಕೊಳ್ತೀನಿ ಗುರುಬಲ ಇಲ್ಲ, ಸಂಕಷ್ಟಗಳಿದೆ, ಹಾಗಂತ ಜೀವನ ಮಾಡದೇ ಇರೋಕ್ಕಾಗಲ್ಲ ಅಲ್ಲ. ಗುರುನ ಆ್ಯಕ್ಟಿವ್ ಮಾಡ್ಕೊಳ್ಳಿ. ಗುರುನ ಜೀವನದಲ್ಲಿ ಹೇಗೆ ಆ್ಯಕ್ಟಿವ್ ಮಾಡ್ಕೊಳ್ಬೇಕು ಅಂತ ಇಂದಿನ ಒಂದು ರೀಲ್ಸಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಅವೈಲೇಬಲ್ ಇದೆ, ಅದು ನಮ್ಮೆಲ್ಲ ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ರೀಲ್ಸ್ಗಳಲ್ಲಿ ಅವೈಲೇಬಲ್ ಇದೆ. ಆ ವಿಡಿಯೋನ ನೋಡ್ಕೊಳ್ಳಿ. ಜೀವನದಲ್ಲಿ ಯಾವ ರೀತಿ ಗುರುನ ಆ್ಯಕ್ಟಿವ್ ಮಾಡ್ಕೊಳ್ಬೇಕು, ಗುರುಬಲ ಇಲ್ಲ ಅಂತ ಹೇಳಿದಾಗ ಆ ಸರಳ ಪರಿಹಾರಗಳನ್ನು ರೂಢಿಸ್ಕೊಳ್ಳಿ. ಖಂಡಿತವಾಗಿಯೂ ಜೀವನ ಬದಲಾವಣೆ ಆಗುತ್ತೆ. ಈ ಮಾಸ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಜವಾಬ್ದಾರಿಯುತವಾಗಿರತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಮಾಸವಾಗುತ್ತೆ. ಅಂದರೆ ಜವಾಬ್ದಾರಿ ಜಾಸ್ತಿ ತೆಗೆದುಕೊಳ್ತೀರಿ ನೀವು. ನಿಮಗೆ ಬೇಕೋ ಬೇಡವೋ ಸೆಕೆಂಡರಿ, ಜವಾಬ್ದಾರಿಯನ್ನು ತೆಗೆದುಕೊಂಡು ಮುನ್ನಡೆಸತಕ್ಕಂಥ ಸಂಪೂರ್ಣ ಹೊಣೆ ನಿಮ್ಮದಾಗಿರುತ್ತೆ. ಯಾರ ಜವಾಬ್ದಾರಿಯನ್ನು ಈ ಮಾಸ ತೆಗೆದುಕೊಳ್ತಿರೋ ಕಟಕ ರಾಶಿಯವರು
ಅವರಿಗೆ ಲಾಭ ಭವಿಷ್ಯದಲ್ಲಿ ಜಾಸ್ತಿ ಇದೆ. ತುಂಬ ಜನ ಎದುರು ಬಿಡ್ತೀರಿ, ಕೆಟ್ಟ ಟೈಮ್ ನಡೀತಾ ಇದೆ, ಎಲ್ಲ ಸರಿ ಆಗ್ತಾ ಇಲ್ಲ ಜೀವನದಲ್ಲಿ, ನಿಮಗೆ ಅನಿಸುತ್ತೆ ಸುತ್ತಲಿನ ಪರಿಸ್ಥಿತಿ ಎಲ್ಲ ಕೆಟ್ಟದಾಗ ಬ್ಯಾಡ್ ನಡೀತಾ ಇರುತ್ತೆ, ಏನೋ ಒಂಥರ ಯಾವುದೋ ಒಂದು ಡಿಸಿಷನ್ ತೆಗೆದುಕೊಳ್ಳೋದಕ್ಕಂಥ ಸಂದರ್ಭ ಬರುತ್ತೆ, ನೀವೇ ಒಂದು ಸ್ಟೆಪ್ ಹಿಂದೆ ಇಟ್ಬಿಡ್ತೀರಿ. ಕೆಟ್ಟ ಸಮಯ ನಡೀತಾ ಇದೆಯಪ್ಪ, ಈಗ ಯಾಕೆ ಡಿಸಿಷನ್ ತಗೊಳ್ಳಿ, ಮತ್ತೆ ಕೆಟ್ಟದಾಗ್ಬಿಟ್ರೆ ಜೀವನದಲ್ಲಿ ಎದ್ದೇ ಬರೋಕ್ಕಾಗಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀರಿ. ಇಂಥ ಅವಕಾಶಗಳನ್ನು ಯಾವುದೇ ಕಾರಣಕ್ಕೂ ಕೈ ಚೆಲ್ಲಬೇಡಿ, ಡಿಸಿಷನ್ ತೆಗೆದುಕೊಳ್ಳಿ. ಯಾವ ವಿಚಾರದಲ್ಲಿ ಸೋತಿದ್ದೀನೋ ಅಲ್ಲೇ ಗೆಲ್ಲೋದಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ. ಆ ಕೆಲಸನ ಕಂಪ್ಲೀಟ್ ಮಾಡ್ತೇನೆ, ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ, ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಮುನ್ನುಗ್ಗಿ. ಯಾವುದೇ ಕಾರಣಕ್ಕೂ ಬರತಕ್ಕಂಥ ಅವಕಾಶಗಳನ್ನ ಕೈ ಚೆಲ್ಲಬೇಡಿ. ಎಷ್ಟು ಅವಕಾಶ ಭಗವಂತ ಕೊಡ್ತಾನೋ ಅಷ್ಟು ನೀವೇ ಬಾಚ್ಕೊಳ್ಳಿ. ಒಂದರಲ್ಲಿ ಸೋಲ್ಬೋದು, ಎರಡರಲ್ಲಿ ಸೋಲ್ಬೋದು, ಖಂಡಿತ ಮೂರನೇಲಿ ಎರಡರಲ್ಲಿ ಏನು ಸೋತಿರ್ತೀರ ಅಷ್ಟೂ ಫಲವನ್ನು ಕಿತ್ಕೊಂಡು ಗೆದ್ದು ತೋರಿಸ್ತೀರಾ. ಹಾಗೆಯೇ ಈ ಮಾಸ ಬರತಕ್ಕಂಥ ಪ್ರತಿಯೊಂದು ಆಪರ್ಚುನಿಟಿಗಳನ್ನು ಕಟಕ ರಾಶಿಯವರು ಸರಿಯಾಗಿ ಬಳಸ್ಕೊಳ್ಳಿ, ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಅಭಿವೃದ್ಧಿಯನ್ನು, ಎಲ್ಲ ಅಭಿಲಾಷೆಗಳನ್ನ ಈಡೇರಿಸ್ಕೊಳ್ತಕ್ಕಂಥದ್ದಾಗತ್ತೆ. ಇನ್ನು ಈ ಮಾಸ ಪಾಸಿಟಿವ್ಗಿಂತ ಸ್ವಲ್ಪ ನೆಗೆಟಿವ್ನ ಜಾಸ್ತಿ ನೋಡುವಂಥರಾಗ್ತೀರಾ. ಸಂಪೂರ್ಣ ಮಾಸ ಎಚ್ಚರಿಕೆಯಿಂದಿರಿ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ತಪ್ಪಿದ್ರೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟವನ್ನು ನೋಡಬೇಕಾಗತ್ತೆ. ಅಂದರೆ ನೀವೇನೇ ಕೆಲಸ ಕಾರ್ಯ ಮಾಡಿ, ಏನೇ ವ್ಯಾಪಾರ ಮಾಡಿ, ಎಲ್ಲೇ ಪ್ರಯಾಣವನ್ನು ಮಾಡಿ, ಮೈಯೆಲ್ಲ ಕಣ್ಣಾಗಿರಲಿ. ಸಣ್ಣ ಎಡವಟ್ಟು ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದು ಕೊಟ್ಬಿಡುತ್ತೆ ಈ ಮಾಸ. ಹೇಳ್ತಾರೆ ಗೊತ್ತಾ, ಲಕ್ಕೇ ಚೆನ್ನಾಗಿಲ್ಲಪ್ಪ, ಏನೋ ಮಾಡೋಕ್ಕೋಗಿ ನೀನೋ ಕಳ್ಕೊಂಬಿಟ್ಟೆ ಅಂಥ ತಪ್ಪನ್ನು ಮಾಡುವಂಥರಾಗಬೇಡಿ. ಸಾಲ ಮಾಡತಕ್ಕಂಥ ಸಂಭವ ಆಗ್ಬಿಡುತ್ತೆ ಕಟಕ ರಾಶಿಯವರಿಗೆ. ಹಣಕಾಸಿನ ಮೇಲೆ ನಿಗವಿರಲಿ. ದುಡ್ಡನ್ನು ಕಳ್ಕೊಳತಕ್ಕಂಥ ಚಾನ್ಸಸ್ ಇರುತ್ತೆ. ಹಣಕಾಸಿನ ಮುಂಗಟ್ಟನ್ನು ಎದುರಿಸ್ತೀರಿ. ಸಣ್ಣ ಪುಟ್ಟ ಖರ್ಚುಗಳಿಗೂ ಅಲ್ಲೇ ದಿನದ ಏನಂತ ಬ್ಯಾಲೆನ್ಸಿಂಗ್, ಆ ಬ್ಯಾಲೆನ್ಸಿಂಗ್ ಖರ್ಚು ಕೂಡ ಆಗೋದಕ್ಕೆ ಕಷ್ಟವಾಗಿಬಿಡುತ್ತೆ. ಹಾಗಾಗಿ ಹಣಕಾಸಿನ ಮೇಲೆ ಎಷ್ಟು ಹಿಡಿತವಿರ್ತೀರೋ ಅಷ್ಟು ಗೆದ್ಕೊಳ್ತೀರಿ. ನೀವು ಆಡತಕ್ಕಂಥ ಕೆಲವು ಚುಚ್ಚು ಮಾತುಗಳು ನಿಮ್ಮ ಆತ್ಮೀಯರಲ್ಲೇ ನಿಷ್ಠುರವನ್ನು ತಂದು ಕೊಟ್ಬಿಡುತ್ತೆ. ಯಾರೊಂದಿಗಾದರೂ ಮಾತನಾಡಬೇಕಾದ್ರೆ, ವ್ಯವಹರಿಸ್ಬೇಕಾದ್ರೆ ನಾವು ಯಾವಾಗಲೂ ಮಾತನಾಡತಕ್ಕಂಥ ಭಾಷೆ ಮೇಲೆ ತುಂಬ ಇಡ್ತಾ ಇರಬೇಕು. ವ್ಯಕ್ತಿನ ಕೊಡು ಅಂತ ಕೇಳೋದಕ್ಕೂ ಸ್ವಲ್ಪ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಇಂಥ ವ್ಯತ್ಯಾಸಗಳನ್ನು ಮಾತುಕತೆಯಲ್ಲಿ ಕಟಕ ರಾಶಿಯವರು ಈ ಮಾಸ ಕಲ್ತ್ಕೊಂಡ್ರೆ ಲಾಭ. ಕಲೀಲಿಲ್ವಾ ಆಟೋಮೆಟಿಕ್ಲಿ ಸ್ನೇಹಿತರ ಶತ್ರುಗಳಾಗ್ತಾರೆ. ಹಿತೈಷಿಗಳೇ ಮುಜುಗರದ ಮಾತುಗಳನ್ನಾಡಿ ನಿಮ್ಮ ಮೇಲೆ ಕೆಂಡ ಕಾರ್ತಾರೆ. ಹಾಗಾಗಿ ನೀವೆಷ್ಟು ಚೆನ್ನಾಗಿ ಮಾತಾಡ್ತಾ ಹೋಗ್ತಿರೋ, ಎಷ್ಟು ಚೆನ್ನಾಗಿ ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಿರೋ, ಎಷ್ಟೇ ನೋವಾದರೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಯಾವುದನ್ನು ತೋರಿಸ್ಕೊಳ್ಳೋದಿಲ್ವೋ ಆವಾಗ ಈ ಮಾಸ ಗೆದ್ರಿ ಅಂತ ಅರ್ಥ. ಇಲ್ಲ ನಾನು ಹೀಗೆ ಮಾತಾಡೋದು, ನಾನು ಮಾತಾಡೋದನ್ನು ನಾನು ಚೇಂಜ್ ಮಾಡ್ಕೊಳ್ಳಲ್ಲ, ಆ ಥರ ಏನಂತ ಮನಸ್ಥಿತಿ ಚೇಂಜ್ ಮಾಡ್ಕೊಳ್ಳಿ, ನಾನು ಹೀಗೆ ಮಾತಾಡ್ತೀನಿ ಅಂತ ನೀವು ಮುಂದುವರೆದ್ರೆ ನಷ್ಟ ಕಷ್ಟ ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಂಡು. ಕೆಲವರಿಗೆ ಈ ಮಾಸ ವ್ಯಾಪಾರದಲ್ಲಿ ನಷ್ಟ ಸಂಭವ ಜಾಸ್ತಿ ಇರುತ್ತೆ. ಮನೆಯಲ್ಲಿ ಏನೋ ಒಂಥರ ಪ್ರೋತ್ಸಾಹದ ಮಾತುಗಳಾಡಿ ನಿಮಗೆಲ್ಲ ಸಪೋರ್ಟ್ ಮಾಡಿದ್ರು ಕೂಡ ಮನೆಗೆ ಬಂದರೂ ನೀವೇನೋ ಕಳ್ಕೊಂಡಿದ್ದೀನಿ ಅಂತ ಮನಸ್ಥಿತಿ ನಿಮ್ಗೆ ಕಾಡಿಸುತ್ತೆ. ಇರತಕ್ಕಂಥ ಕಮಿಟ್ಮೆಂಟ್ಗಳು ನಿಮ್ಗೆ ನಾನಾ ರೀತಿಯ ಸಮಸ್ಯೆಗಳನ್ನು ತಂದು ಕೊಡತ್ತಂತ ಆಗುತ್ತೆ. ಜನರೊಂದಿಗೆ ಕರೆಕ್ಟಾಗಿ ವ್ಯವಹರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಏನೋ ಮಾಡಿದ್ರು ಕೂಡ ಏನೋ ಕಳ್ಕೊಂಡಿದ್ದೀನಿ ಮನಸ್ಥಿತಿ. ಯಾವ ಕೆಲಸ ಕಾರ್ಯದಲ್ಲೂ ಕೂಡ ಈ ಮಾಸ ಕಟಕ ರಾಶಿಯರು ತೃಪ್ತಿಯನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಮನಃಶಾಂತಿ ಹಾಳು ಮಾಡ್ಕೊಳ್ತೀರ. ನಾನಾ ರೀತಿಯ ಚಿಂತೆ ನಿಮ್ಮನ್ನು ಕಾಡಿಸುತ್ತೆ. ಲಕ್ಷ ಅಲ್ಲ ಕೋಟಿ ಕೈಯಲ್ಲಿ ಕೊಟ್ಟರು ಕೂಡ ಆ ದುಡ್ಡು ಒಂದ್ಸಕ್ಕೆ ಆಗ್ತಾನೆ ಇಲ್ವಲ್ಲ ಅಂತ ಥರ ಏನೋ ಒಂಥರ ಮೈಂಡ್ಸೆಟ್ಟಲ್ಲಿ ಇರ್ತೀರಿ. ಏನೋ ಕಳ್ಕೊಂಡಿರತಕ್ಕಂಥ ಮೈಂಡ್ಸೆಟ್ಟು, ಏನೋ ಸಂಕಷ್ಟದಲ್ಲಿರತಕ್ಕಂಥ ಮೈಂಡ್ಸೆಟ್ಟಲ್ಲಿ ಇರ್ತೀರಿ. ಖುಷಿಯನ್ನು, ಸಂತೋಷವನ್ನು ಎಂಜಾಯ್ ಮಾಡೋದಿಲ್ಲ ಈ ಮಾಸ. ಮೊದಲು ದುಃಖದ ಪರಿಸ್ಥಿತಿಗಳನ್ನು, ದುಃಖದ ಆಲೋಚನೆಯನ್ನು ಬದಿಗೊತ್ತಿ. ಭಗವಂತ ಏನೋ ಖುಷಿಯನ್ನು, ಸಂತೋಷ ಕೊಟ್ಟಿದ್ರೆ ಅದನ್ನು ಎಂಜಾಯ್ ಮಾಡಿ. ಆ ಎಂಜಾಯ್ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮಗಿನ್ನೂ ಒಳ್ಳೊಳ್ಳೆ ಫಲಗಳು ಸಿಗ್ತಾ ಹೋಗುತ್ತೆ. ಕಟಕ ರಾಶಿಯವರು ಈ ಮಾಸ ದುರ್ಗಾದೇವಿ ಆರಾಧನೆ ಮಾಡಿ. ಖಂಡಿತ ಆ ದುರ್ಗೆ ನಿಮ್ಮ ಜೀವನದಲ್ಲಿ ಬರತಕ್ಕಂಥ ಎಲ್ಲ ದುರ್ಗತಿಗಳನ್ನು ದೂರ ಮಾಡಿಕೊಟ್ಟು ಶುಭವನ್ನು ರಕ್ಷಾ ಕವಚವಾಗಿ ಅಭಿವೃದ್ಧಿಯನ್ನು ತಂದುಕೊಡ್ತಾಳೆ. ಈ ವಿಡಿಯೋನ ಕಟಕ ರಾಶಿಯಲ್ಲಿರತಕ್ಕಂಥ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮನ್ನು ಯಾರು ಇನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಫಾಲೋ ಮಾಡಿ. ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು. ಮದುವೆಯನ್ನು ತುಂಬ ಸೆಟ್ ಆಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಕೊಟ್ಟರು ವ್ಯಾಪಾರದಲ್ಲಿ ಲಾಭವೂ ಆಗ್ತಾ ಇಲ್ಲ, ಸಂತಾನ ಆಗ್ತಾ ಇಲ್ಲ, ಮನೇಲಿ ಅಶಾಂತಿ ಥರದ್ದು ಏನೇ ಸಮಸ್ಯೆಗಳಿದ್ರು ಕೂಡ ನೇರವಾಗಿ ಭೇಟಿ ಮಾಡ್ಬೋದು ಅಥವಾ ಫೋನ್ ಕಾಲ್ ಮುಖಾಂತರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಖಂಡಿತವಾಗಿಯೂ ಸೂಕ್ತ ಸರಳ ಪರಿಹಾರದೊಂದಿಗೆ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ಸ್ಗಳನ್ನು ನಾನು ರೂಪಿಸ್ಕೊಡ್ತೇನೆ. ನಮ್ಮನ್ನು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.